ಏಯ್, ನಿನಗ್ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವೇನೋ? ಮಂಜುನ ಹಿಂದೆ ಹಾಕೊಂಡು ಓಡಾಡ್ಬೇಡ ಅಂತ ನಿನ್ಗೆ ಎಷ್ಟೆಲ್ಲ ಹೇಳ್ಬೇಕು? ಅಕ್ಕ, ಅವನು ನನ್ನ ದೋಸ್ತು. ಅವನ ಹತ್ರ ಹಾಗೆಲ್ಲ ಮಾತಾಡ್ಬೇಡ. ಯಾರು ನಿನಗ್ ದೋಸ್ತು? ಅವನ್ ವಯಸ್ಸೇನೋ ನಿನ್ ವಯಸ್ಸೇನೋ? ಈ ರೌಡಿ ಕುಡ್ಕ ಪರೋಡಿ ನಿನ್ ಫ್ರೆಂಡಾ? ಬೇಡ ಅಕ್ಕ, ಸುಬ್ಬುನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ನಿನ್ನ ಜೊತೆ ಓಡಾಡ್ತಾ ಇದ್ದಿದ್ಕಿ ತಾನೆ ಬಾವ ನಿನ್ ಕೈ ಮುರಿದಿದ್ದು. ಯಾಕೆ ಮರ್ತೋಯ್ತಾ? ಆ ವಿಷಯ ಈಗಷ್ಟೇ ತಣ್ಣಗಾಗಿದೆ, ಮತ್ತ್ಯಾಕೋ ಇವನ್ ಜೊತೆ ಸುತ್ತಾಡ್ತಿದ್ಯಾ? ಈ ಮಂಜು, ಅಮ್ಮನ್ ನೋಡೋ, ಹುಷಾರಿಲ್ಲ ಅಂತ ಹೇಳಿದ್ರು ದುಡಿಯಕ್ ಹೋಗ್ತಿದ್ದಾರೆ. ಅಮ್ಮ, ನಿನಗೆ ಹುಷಾರಿಲ್ವಾ? ನನಗೆ ಹೇಳಿಲ್ಲ? ನಿನ್ ಮನೇಲಿ ಇದ್ರೆ ಅಲ್ವೇನಪ್ಪ ನಿನ್ಗೆ ಹೇಳಕ್ಕಾಗೋದು? ಯಾವಾಗ್ಲೂ ನಿನ್ ಜೊತೆ ಸುತ್ತುತ್ತಾ ಇದ್ರೆ ಮನೆಯ ಬಗ್ಗೆ ಹೇಗ್ ಗೊತ್ತಿರುತ್ತೆ ನಿನ್ಗೆ? ನೀನು ಓದಿ ಡಿಗ್ರಿ ತಗೊಂಡು ಅಮ್ಮ ತಂಗಿನ ಚೆನ್ನಾಗಿ ನೋಡ್ಕೋತೀಯ ಅಂತ ನಾನ್ ಅನ್ಕೊಂಡ್ರೆ ಇವನ್ ಜೊತೆ ಸೇರಿ ಹಾಳಾಗ್ತಿದ್ಯಲ್ಲೋ. ಅಕ್ಕ, ಹೇಳದ್ ಕೇಳು, ಸುಮ್ನೆ ಸುಬ್ಬುನ್ ಬೈಬೇಡ. ಬಾಯಿ ಮುಚ್ಕೊಂಡ್ ನಿಲ್ಲಿಲ್ಲ ಅಂದ್ರೆ ನನ್ ಕೈ ಸಂಖ್ಯಾಗ್ ಬೀಳತ್ತ ನಿನ್ಗೆ. ದುಡ್ಡು ರೌಡಿ ಕುಡ್ಕ ಕಣೋ ಇವನು. ಕಷ್ಟ ಅಂದವ್ರಿಗೆ ಸಾಲ ಕೊಟ್ಟು ಅವ್ರು ಕೊಡ್ತಾರಲ್ಲ ಬಡ್ಡಿ ದುಡ್ಡು, ಅದ್ರಲ್ಲಿ ಜೀವನ ಮಾಡಿ ಪಾಪ ಮಾಡ್ತಿರೋನ್ ಕಣೋ ಇವನು. ನೀನ್ ಯಾಕೋ ಆ ಪಾಪದಲ್ಲಿ ನೀನು ಪಾಲ್ ತಗೊಂತಿದ್ಯಾ? ಅಕ್ಕ, ಒಡೆಯೋದು ಕುಡಿಯೋದು ಮಾಡೋರೆಲ್ಲ ನೀಚರಾದ್ರೆ ನಿನ್ನ ಗಂಡನ ಹೆಸರೇ ಮೊದಲನೇ ಹೆಸರಾಗಿರುತ್ತೆ. ಯಾಯ್, ಯಾರೋ ನಿನ್ಗಕ್ಕ? ಮಂಜುಗೆ ಅಕ್ಕ ಅಂದರೆ ನನಗೂ ಅಕ್ಕನೇ. ನಾನು ಯಾವ ತಪ್ಪು ಕೆಲಸನೂ ಮಾಡಿಲ್ಲ. ಮಂಜುನ ನಾನು ಚೆನ್ನಾಗೇ ನೋಡ್ಕೊಳ್ತಿದ್ದೀನಿ. ಭಾವನೆ ಕುಡ್ದು ಮತ್ತಲ್ಲಿ ಕೈ ಮುರಿದಿರೋದು. ಯಾಯ್, ಇನ್ನೊಂದ್ಸಲ ಅವ್ರ ಬಗ್ಗೆ ಮಾತಾಡಿದ್ರೆ ನೋಡು ಸುಬ್ಬ, ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಮೊದ್ಲು ಇಲ್ಲಿಂದ ಹೊರಡು. ಮೊನ್ನೆ ಅಂತಾನೂ ನೋಡಲ್ಲ, ನನ್ ಕೈಲಿ ಸಿಕ್ಕಿದ್ರಲ್ಲಿ ಹೊಡ್ಸ್ಕೊಂತೀಯ. ಅಕ್ಕ, ಆಗ್ಲಿಂದ ಹೇಳ್ತಿದ್ದೀನಿ, ಏನು ಓರಾಗಿ ಮಾತಾಡ್ತಿದ್ಯಾ? ಏನೋ ಅವ್ನು ಯಾವನಿಗೋಸ್ಕರನ ಒಡ ಹುಟ್ಟಿದ ಅಕ್ಕನಿಗೆ ಏನಾದ್ರು ಮಾತಾಡ್ತಿದ್ಯಾ? ಬೆಳೆದಿನ ಮಕ್ಕಳ ಮೇಲೆ ಕೈ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದ್ರೆ ನಿನ್ನ ಅಮ್ಮ ಇನ್ ಇವ್ನು ಆಡ್ತಿರೋ ಮಾತಲ್ಲ, ಈ ಪಾಪಿ ಆಡ್ತಿರೋದು. ಈ ಪಾಪಿ ಅಕ್ಕ, ಬೇಡ ಅಕ್ಕ, ಹೇಳ್ತಿದ್ದೀನಿ. ಪರವಾಗಿಲ್ಲ ಬಿಡು ಮಂಜ, ನಮ್ಮಕ್ಕನೇ ಅಲ್ವಾ. ಏಯ್, ನಿನಗೆ ಕೊನೆದಾಗಿ ಹೇಳ್ತಿದ್ದೀನಿ, ನನ್ನ ತಮ್ಮನ ನೀನ್ ಹಿಂದೆ ಹಾಕೊಂಡು ಓಡಾಡೋದ್ನ ಮೊದ್ಲು ನಿಲ್ಸ್ಬಿಡು. ಇನ್ನೊಂದ್ಸಲ ಇವನ್ನ ನಿನ್ನ ಹತ್ರ ನೋಡಿದ್ರೆ ಎತ್ತಿದ ಕೈನ ಇಳಿಸೋದೇ ಇಲ್ಲ. ಹುಷಾರು, ಹೊರಡ. ಅಕ್ಕ, ಏನೇನು ಟೆನ್ಷನ್ ಆಗಬೇಡ, ನಾನು ಹೋಗ್ತೀನಿ. ಮಂಜ, ನಾನು ಹೋಗಿ ಬರ್ತೀನ. ಕುಡಿಯೋದಕ್ಕೆ ಬಿಸ್ಕೆಟ್ ತಗೊಂಡ್ಬರ್ತೀನಿ. ಹೇಗಿದೆಯಮ್ಮ? ಬಂದ್ಬಿಟ್ಟ ಡಾಕ್ಟ್ರು ಮಗ ಇವರು, ಇವಾಗ ವಿಚಾರಿಸ್ಕೊತಾ ಇದ್ದಾರೆ. ಕನಕ, ಅವನು ಕಾಫಿ ಬೇಕಾ ಕೇಳು? ನಾವು ಕಾಫಿ ಎಲ್ಲ ಕುಡಿಯೋದನ್ನ ಬಿಟ್ಬಿಟ್ಟಿದೀವಿ. ಏನಿದ್ರು ಬಾದಾಮ್ ಹಾಲು ಅಷ್ಟೇ. ಬಾದಾಮಿ ಹಾಲು ಬೇಕಾದ್ರೂ ಕುಡಿ, ಆಲಿವ್ ಆಯಿಲ್ ಬೇಕಾದ್ರೂ ಕುಡಿ. ಸಂಪಾದನೆ ಮಾಡ್ತಿದ್ಯಲ್ಲಪ್ಪ, ಲೆವೆಲ್. ಏ ಮಂಜು, ಯಾವ್ದಾವ್ದು ಫೋನು? ಬ್ರ್ಯಾಂಡೆಡ್ ಫೋನ್. ಅದನ್ನ ತಗೊಳೋದಕ್ಕೆ ತುಂಬಾ ದುಡ್ಡಾಗಿರ್ಬೇಕಲ್ವಾ? ಒಂದ್ 70-80 ಸಾವಿರ ಇರುತ್ತಕ್ಕ. ಅಷ್ಟೊಂದು ದುಡ್ಡು ಹೇಗೂ ಸಂಪಾದನೆ ಮಾಡ್ದೆ? ಓಹೋ, ಅಕ್ಕ ಆಗಿ ಸುಬ್ಬ ಕೊಟ್ನಾ? ಕಾಗೆ ಆಗ್ಲಿ ಗೂಬೆ ಆಗ್ಲಿ ಸುಮ್ನೆ ಕೊಡಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ಅಮ್ಮ ಕನಕ ನಾವೆಲ್ಲ ಸೇರಿ ಕಷ್ಟಪಟ್ಟಿಲ್ಲ ಅಂತ ಹೇಳ್ತಿದ್ಯಾ? ವರ್ಷ ಪೂರ್ತಿ ದುಡಿದ್ರು ಅಷ್ಟು ಸಂಪಾದನೆ ಮಾಡೋದಕ್ಕಾಗಲ್ಲ ನಮ್ ಕೈಲಿ. ನೀನು ಅದ್ ಹೆಂಗೋ 1 ತಿಂಗಳಲ್ಲಿ ಸಂಪಾದನೆ ಮಾಡ್ದೆ. ತಮ್ಮ ಉದ್ಧಾರ ಆಗ್ತಿದ್ದಾನೆ ಅಂದ್ರೆ ಖುಷಿ ಪಡ್ಬೇಕು, ಹೀಗೆಲ್ಲ ಹೊಟ್ಟೆ ಉರ್ಕೋಬಾರ್ದು. ನೀನು ಉದ್ಧಾರ ಆದ್ರೆ ನಾವು ಸಂತೋಷನೇ ಪಡ್ತೀವಿ. ಆದ್ರೆ ನೀನು ಆ ಪರೋಡಿ ಕುಡ್ಕುನ್ ಜೊತೆ ಸೇರಿರೋದು ನಮ್ ಹೊಟ್ಟೆಗೆಲ್ಲ ಬೆಂಕಿ ಬಿದ್ದ ಹಾಗಾಗ್ತಿದೆ. ಯಾರು ಕುಡುಕ ಪರೋಡಿ? ಇನ್ಯಾರು? ಒಕ್ಕಾಗೆ ಸುಬ್ಬನೆ. ಹಾಗಿದ್ರೆ ಇವನನ್ನ ಏನಂತ ಕರಿಬೇಕು?
ಲೋಫರ್ ಇವನು. ಇವನಿಂದ ಡ್ರೈವರ್ಸ್ಗೆಲ್ಲ ಕೆಟ್ಟ ಹೆಸರು. ನಾಲಾಯಕ್, ಲಫಂಗ, ಐವಾನ್. ಆಹಾ, ಎಷ್ಟೆಲ್ಲ ಒಳ್ಳೆ ಹೆಸರು ತಗೋತಿದ್ದಾರೆ ನಮ್ಮ ಭಾವ. ಮಂಜ, ಬಾಯ್ ಮುಚ್ಕೊಂಡಿರು. ನಾವು ಬಾಯಿ ಮುಚ್ಕೋಬೋದು, ಆದರೆ ಪ್ರಪಂಚ ಕಣ್ಣು ಮುಚ್ಕೊಂಡು ಕೂತಿರಲ್ಲ. ಸಹಸ್ರನಾಮ ಶುರುವಾಗಿದೆ. ನೋಡು ನೋಡು ಹೇಗಿದೆ ಬಿರುದಾವಳಿಗಳು. ಅಂಥವನು ಸಭ್ಯಸ್ಥ. ಡೀಸೆಂಟಾಗಿ ಕೆಲಸ ಮಾಡಿಕೊಂಡು ನನ್ನಂತ ಒಂದು ಸಂಸಾರ ಉದ್ಧಾರ ಮಾಡ್ತಿರೋ ನಮ್ಮ ಬಾಸು ಕೆಟ್ಟವನು ಅಲ್ವಾ? ನಿನ್ನ ಜೀವನ ಹಾಳಾಗೋಯ್ತಕ್ಕ. ಆ ರಂಗನಾಥ್ ಅವ್ರ ಮಾತು ಕೇಳಿ ಬಾವಿಗೆ ತಳ್ಬಿಟ್ವಿ ನಿನ್ನ. ಅದೇನೋ ಹೇಳ್ತಿದ್ದಲ್ಲ, ಹೊಟ್ಟೆ ಉರಿಯುತ್ತೆ ಅಂತ. ಈಗ ನಮಗೆ ಹೊಟ್ಟೆ ಉರಿತಾ ಇದೆ. ಅಕ್ಕ ಅಕ್ಕ ಥು, ಏನೋ ನೀನು 1000 ಕಮೆಂಟ್ಸ್ ಬರ್ಬೋದು, ಅದನ್ನೆಲ್ಲ ಅಕ್ಕಂಗೆ ತೋರ್ಸ್ ಅವ್ನ ಮನ್ಸು ನೋವು ಮಾಡ್ಬೇಕಾಗಿತ್ತಾ? ಆಹಾ, ಓಡೋಡ್ ಬಂದು ನನಗೆ ನೋವು ಮಾಡ್ತಾಳಲ್ಲ ಈ ಅಕ್ಕ. ನನ್ನ ಪರವಾಗಿ ಏನಾದರೂ ಮಾತಾಡ್ತಿದ್ಯಾ? ಸುಮ್ಮನೆ ನಿನ್ನ ಕೆಲಸ ನೋಡ್ಕೊಳೆ. ಅಕ್ಕ ನಮಸ್ಕಾರ. ಸೆಲೆಬ್ರಿಟಿ ಆಗ್ಬಿಟ್ಟಿದ್ದೀರಲ್ಲಕ್ಕ ಗಂಡ ಹೆಂಡತಿ ಇಬ್ರು. ನಿಮ್ಮ ಜೊತೆ ಒಂದು ಸೆಲ್ಫಿ ತಗೊಳ್ಳ? ದೊಡ್ಡ ಕುಡುಕನ ಹೆಂಡತಿ ಜೊತೆ ನಮ್ದೊಂದು ಸೆಲ್ಫಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಬೇಜಾನ್ ಲೈಕ್ಸ್ ಬರುತ್ತೆ. ಏಯ್, ಓ ಅಕ್ಕ ಸುಮ್ಮನಿರು, ಯಾಕೆ ಕೋಪ ಮಾಡ್ಕೊಳ್ತೀಯಾ? ಊರೇ ಮಾತಾಡ್ತಾ ಇದ್ದಾರೆ, ಅವ್ರನ್ನ ಕೇಳೋದು ಬಿಟ್ಟು ನನಗೆ ಬೈತಿಯಲ್ಲಕ್ಕೋ. ಹೆಂಗವ್ರೆ ಸಾಹೇಬ್ರು? ಫುಲ್ ರೆಸ್ಪೆಕ್ಟ್ ಅನ್ಸುತ್ತೆ ಅಲ್ವಾ? ಆಫೀಸಿಗೆ ಹುಡ್ಕೊಂಡು ಬಂದು ಬುದ್ಧಿ ಹೇಳ್ತಿದ್ದಲ್ಲಕ್ಕ, ಮನೇಲೇ ಇರೋ ಗಂಡಂಗೆ ಬುದ್ಧಿ ಹೇಳೋಕ್ಕಾಗಿಲ್ವ ನಿನಗೆ? ನಿನ್ನ ಗಂಡನೂ ಅಷ್ಟೇ, ಇವ್ನು ಸರಿ ಇಲ್ಲ, ಇವನ ಜೊತೆ ಸೇರ್ಬೇಡ ಅಂತ ನಿನ್ನ ತಮ್ಮಂಗೆ ಬುದ್ಧಿ ಹೇಳ್ದ. ಇದಕ್ಕೆ ಹೇಳೋದು, ಬುದ್ಧಿ ಹೇಳಕ್ಕೆ ಬಂದವರೆಲ್ಲ ಗೌತಮ ಬುದ್ಧ ಆಗೋದಿಲ್ಲ ಅಂತ. ಹೋಗಕ್ಕ ಹೋಗೋ, 12 ಗಂಟೆಗೆಲ್ಲ ಕುಡ್ದು ಕೆಲಸ ಮಾಡೋದು ತಪ್ಪು, ಮನೇಲೇ ತಂದು ಕುಡಿ ಅಂತ ಹೇಳೋಗು. ಅಕ್ಕ ಬಾ ಮಮ್ಮಿನ ಬಾಡೋಗಿರೋ ಊತರ ಕಾಣ್ತಿದ್ದೆಲೆ ತಾಯಿ. ಕಟ್ಕೊಂಡ್ ಗಂಡನ್ ಬಗ್ಗೆ ಊರೂರೇ ಮಾತಾಡ್ತಿದ್ರೆ ಯಾವೇನ್ ತಾನೇ ಚೆನ್ನಾಗಿರಕ್ಕಾಗತ್ತೆ ಹೇಳು? ದೇವ್ರಂತ ಹುಡುಗ ಈ ಚಟಕ್ ಬಲಿಯಾಗ್ಬಿಟ್ನಲ್ಲಮ್ಮ. ಕಾರ್ ಓಡಿಸ್ಬೇಕಾದ್ರೆ ಕುಡಿತಾರ ಸರಿನಾ? ಅಕ್ಕ ನಾನು ಆಮೇಲೆ ಬರ್ತೀನಿ. ಅಲ್ಲ ಮಮ್ಮಿನ ಇರಮ್ಮ, ಈ ನೋವು ನನಗೂ ಅರ್ಥ ಆಗುತ್ತೆ. ನನ್ ಗಂಡನು ಹೀಗೆ ಹಗಲು ರಾತ್ರಿ ಕುಡಿತಾ ಇದ್ದ, ಈಗ ಬಿಟ್ಟಿದ್ದಾನೆ. ನೀವು ತುಂಬಾ ಪುಣ್ಯ ಮಾಡಿದ್ರಿ ಅಕ್ಕ. ಪುಣ್ಯ ಏನ್ ಮಾಡಿಲ್ಲಮ್ಮ, ಉಪಾಯ ಮಾಡ್ದೆ ಅಷ್ಟೇ. ಏನ್ ಉಪಾಯ? ಇದಕ್ಕೆ ನಾಟಿ ಔಷಧಿ ಇದೆ. ಆ ಪುಡಿನ ಮಜ್ಜಿಗೆನಲ್ಲೋ ಇಲ್ಲ ಜ್ಯೂಸ್ನಲ್ಲೋ ಬೆರೆಸಿ ಕುಡಿಸ್ಬಿಟ್ರೆ ಜನ್ಮದಲ್ಲೇ ಎಣ್ಣೆ ಮುಟ್ಟಲ್ಲ. ಹೌದಾ? ಏನು ಅಪಾಯ ಇಲ್ಲ ತಾನೆ? ಅಪಾಯ ಎಲ್ಲ ಏನು ಇಲ್ಲಮ್ಮ, ಮತ್ತೆ ಎಣ್ಣೆ ವಾಸನೆ ಬಂದ್ರೆ ಅಸಹ್ಯ ಆಗತ್ತೆ ಅಷ್ಟೇ. ಅಕ್ಕ, ಆ ಪುಡಿ ನನಗೂ ಸಿಗುತ್ತಾ? ಹೂನಮ್ಮ ಸಿಗುತ್ತೆ. ನಿನಗ್ ಕೊಡ್ಬೇಕಂತಾನೆ ನಾವಿಬ್ರು ಮಾತಾಡ್ಕೊಂತಿದ್ವಿ. ಸರಿ ಅಕ್ಕ, ಅದನ್ನ ನನಗೂ ಕೊಡಿ, ನಾನು ನೆಮ್ಮದಿಯಾಗಿ ಬದುಕ್ಬೋದು. ಸರಿ ನಾನೇ ಕರ್ಕೊಂಡೋಗಿ ನಿನ್ಗೆ ಔಷಧಿ ಕೊಡಿಸ್ತೀನಿ ಬಾ. ಬನ್ನಿ ಅಕ್ಕ. ಸರಿ, ಅಂಗಡಿ ನೋಡ್ಕೋ.